ಜ್ಞಾನಯೋಗದಲ್ಲಿ ಅವರು ವಿತರಿಸ್ತಾ ಇದ್ರು. ಆ ತಾಯಿಯವರು ಯಾವಾಗಲೂ ಉಪನಿಷತ್ತುಗಳನ್ನು ಪ್ರತಿಯೊಂದು ಈಶಾ, ಕೇನ, ಪ್ರಶ್ನ, ಕಟ, ಮುಂಡಕ, ಮಾಂಡಕ್ಯ, ಬೃಹದಾರಣ್ಯಕ, ಚಾಂದೋಗ್ಯ ಎಲ್ಲ ಉಪನಿಷತ್ತುಗಳನ್ನು ಅವರು ತುಂಬ ಚೆನ್ನಾಗಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಅವರು ಹೇಳ್ತಾ ಇದ್ರು. ಸಿಂಹಾದ್ರಿ ಸ್ವಾಮಿಗಳಿಗಂತೂ ಈಶಾವಾಸ್ಯ ಉಪನಿಷತ್ತು ಅಂದರೆ ತುಂಬ ಇಷ್ಟ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತ್ಯಕ್ತೇನ ಭುಂಜಿತ ಮಾಗೃಧ ಕಸ್ಯ ಸ್ವಿತ್ತನಂ ಅಂತ ಹೇಳಿ ಅವರು ಎಲ್ಲ ಈ ಪ್ರಪಂಚ ಇಡೀ ಸ್ವರ ಇದ್ದೆ. ಏನು ನಾವು ಸಾಧನ ಚತುಷ್ಟಯ ಸಂಪತ್ತುಗಳು ಅಂತ ಹೇಳ್ತೀವಿ. ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ಶ್ರದ್ಧಾ, ಸಮಾಧಾನ, ಈ ಮುಖಾಂತರವಾಗಿ ನಾವು ಮುಮುಕ್ಷತ್ವವನ್ನು ಪಡಿತೀವಿ ಅಂತ ನಾವೆಲ್ಲ ಓದಿದ್ದೀವಿ. ಅದೇ ಪ್ರಕಾರವಾಗಿ ಆ ಮಹಾತಾಯಿ ನಾಗವೇಣಮ್ಮರಲ್ಲಿ ಸಹನೆ ಅಂತಕ್ಕಂಥ ಒಂದು ಗುಣ ತುಂಬಿತ್ತು ಅವರಲ್ಲಿ. ನಾವು ವಿವೇಕ ಚೂಡಾಮಣಿನಲ್ಲಿ ಓದ್ತೀವಿ, ಸಹನಂ ಸರ್ವ ದುಃಖಾನಾಂ ಅಪ್ರತಿಕಾರ್ವ ಪೂರ್ವಕಂ ಚಿಂತಾ ವಿಲಾಸರಹಿತಂ ತಾ ತಿತಿಕ್ಷಾತಿ ಗಚ್ಚತಿ ಅಂತ ಓದ್ತೀವಿ. ಅಂತ ತಿತಿಕ್ಷೆ, ಸಮಾಧಾನ ಅಂತಕ್ಕಂಥದ್ದು ಆ ಅಮ್ಮವರಲ್ಲಿ ತುಂಬಿ ತುಳುಕ್ತಿತ್ತು. ಅದರಲ್ಲಿ ಅವರಲ್ಲಿ ಶ್ರದ್ಧೆ ಅಂತಕ್ಕಂಥದ್ದು ತುಂಬ ಇತ್ತು. ಅವರು ಶ್ರದ್ಧೆ ಅಂತ ಹೇಳಿದರೆ ಅವರು ಲಕ್ಷ್ಮೀ ನರಸಿಂಹ ಸದ್ಗುರು ಸ್ವಾಮಿಗಳವರ ಸೊಸೆಯಾಗಿ ಬಂದಂಥವರು. ಅವರು ಯಾದಾಟಿ ಕುಟುಂಬವನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಂತಹ ಮಹಾ ತಾಯಿ. ಅದರಿಂದ ಅಂತಹ ತಾಯಿಗೆ